ರಾಜ್ಯದಲ್ಲಿ ಮುಂಗಾರು ಮಳೆ ಅಬ್ಬರ ಜೋರಾಗಿದೆ. ಇದರ ನಡುವೆಯೇ ಬತ್ತಿ ಹೋಗಿದ್ದಂತಹ ಜಲಾಶಯಗಳ ನೀರಿನ ಮಟ್ಟ ಗಣನೀಯವಾಗಿ ಏರಿಕೆಯಾಗ್ತಾ ಇದೆ. ಜಲಾಶಯಗಳ ನೀರಿನ ಸಂಗ್ರಹದಿಂದ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿವೆ. ಹಾಗಾದ್ರೆ ಕರ್ನಾಟಕದ ಪ್ರಮುಖ ಜಲಾಶಯಗಳ ಇಂದಿನ ನೀರಿನ ಮಟ್ಟ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಕೆಆರ್ಎಸ್ ಜಲಾಶಯ ಗರಿಷ್ಠ ಮಟ್ಟ 124.80 ಇದೆ. ಇಂದಿನ ಮಟ್ಟ 91.70 ಇದ್ದು ಒಳಹರಿವು 2118 ಇದೆ. ಹೊರಹರಿವು 1743 ಇದೆ. ಇನ್ನು ಮುಂದಿನ ಜಲಾಶಯವನ್ನ ಗಮನಿಸ್ತಾ ಹೋಗೋದಾದ್ರೆ ಆಲಮಟ್ಟಿ ಜಲಾಶಯ 519.60 ಗರಿಷ್ಠ ಮಟ್ಟ, ಇಂದಿನ ಮಟ್ಟ 519.12, ಒಳಹರಿವು 73,461, ಹೊರಹರಿವು 28,438 ಇದೆ. ಇನ್ನು ಮುಂದಿನ ಜಲಾಶಯವನ್ನು ಗಮನಿಸ್ತಾ ಇದ್ದಾರೆ ಕಬಿನಿ ಜಲಾಶಯ ಗರಿಷ್ಠ ಮಟ್ಟ 2284, ಇಂದಿನ ಮಟ್ಟ 2274.77 ಇದೆ. ಒಳಹರಿವು 3655 ಇದ್ದು ಹೊರಹರಿವು 500 ಇದೆ. ಘಟಪ್ರಭಾ ಜಲಾಶಯ ಗರಿಷ್ಠ ಮಟ್ಟ 2175, ಇಂದಿನ ಮಟ್ಟ 2145 ಇದೆ. ಒಳಹರಿವು 9783 ಇದ್ದು ಹೊರಹರಿವು 2058 ಇದೆ. ಇನ್ನು ಮುಂದಿನ ಜಲಾಶಯವನ್ನ ಗಮನಿಸ್ತಾ ಹೋಗೋದಾದ್ರೆ ತುಂಗಭದ್ರಾ ಜಲಾಶಯ ಗರಿಷ್ಠ ಮಟ್ಟ 1633, ಇಂದಿನ ಮಟ್ಟ 1607.32 ಇದೆ. ಒಳಹರಿವು 23,334 ಇದ್ದು ಹೊರಹರಿವು 3,564 ಇದೆ. ಇನ್ನು ಮುಂದಿನ ಜಲಾಶಯವನ್ನ ಗಮನಿಸ್ತಾ ಹೋಗೋದಾದ್ರೆ ಭದ್ರಾ ಜಲಾಶಯ ಗರಿಷ್ಠ ಮಟ್ಟ 186 ಇದ್ದು ಇಂದಿನ ಮಟ್ಟ 153.3 ಇದೆ. ಒಳಹರಿವು 5004, ಹೊರಹರಿವು 177 ಇದೆ. ಇನ್ನು ಮುಂದಿನ ಜಲಾಶಯವನ್ನ ಗಮನಿಸ್ತಾ ಹೋಗೋದಾದ್ರೆ ಮಲಪ್ರಭಾ ಜಲಾಶಯ ಗರಿಷ್ಠ ಮಟ್ಟ 2079.50 ಇದ್ದು ಇಂದಿನ ಮಟ್ಟ 2057.90 ಇದೆ. ಒಳಹರಿವು 2490 ಇದ್ದು ಹೊರಹರಿವು 1194 ಇದೆ. ಇದು ಮಲಪ್ರಭಾ ಜಲಾಶಯದ ನೀರಿನ ಮಟ್ಟ. ಮುಂದಿನ ಜಲಾಶಯವನ್ನು ಗಮನಿಸ್ತಾ ಹೋಗೋದಾದ್ರೆ ಮಾಣಿ ಜಲಾಶಯ ಗರಿಷ್ಠ ಮಟ್ಟ 595 ಇದೆ. ಇಂದಿನ ಮಟ್ಟ 579.88, ಒಳಹರಿವು 1625, ಹೊರಹರಿವು 457. ಇದು ಮಾಣಿ ಜಲಾಶಯದ ನೀರಿನ ಮಟ್ಟ. ಮುಂದಿನ ಜಲಾಶಯ ಸೂಪ ಗರಿಷ್ಠ ಮಟ್ಟ 564 ಇದ್ದು ಇಂದಿನ ಮಟ್ಟ 535.09 ಇದೆ. ಒಳಹರಿವು 11394.9, ಹೊರಹರಿವು 2237.37 ಇದೆ. ಹಾರಂಗಿ ಜಲಾಶಯ ಗರಿಷ್ಠ ಮಟ್ಟ 2859, ಇಂದಿನ ಮಟ್ಟ 2857.34 ಇದೆ. ಒಳಹರಿವು 1603, ಹೊರಹರಿವು 1687 ಇದೆ. ಇನ್ನು ಮುಂದಿನ ಜಲಾಶಯ ಹೇಮಾವತಿ ಜಲಾಶಯ ಗರಿಷ್ಠ ಮಟ್ಟ 2922 ಇದೆ. ಇಂದಿನ ಮಟ್ಟ 2905.2, ಒಳಹರಿವು 1854, ಹೊರಹರಿವು 500 ಇದೆ.